ಹಾಯ್ ವೆಲ್ಕಮ್ ಟು ದ ಚಾನಲ್. ಈ ವರ್ಷದ ಇದು ನನ್ನ ಲಾಸ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು. ತುಂಬ ಖುಷಿಯಿಂದನೇ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಬ್ಯೂಟಿಫುಲ್ ಆ್ಯಂಬಿಯೆಂಟ್ ಇರೋ ಪ್ಲೇಸಿಂದ. ಇದು ಬಂದು ಒಂದು ಸೆಲೆಬ್ರೇಷನ್ ಹಾಲ್ ಅಂತಲೇ ಹೇಳ್ಬೋದು. ನಾನು ತುಂಬ ವೀಡಿಯೋಸಲ್ಲಿ ಹೇಳಿರೋ ಹಾಗೆ ಪ್ರತಿಯೊಂದು ನಮ್ಮದು ಲೈಫಲ್ಲಿ ಏನೇ ಸ್ಪೆಷಲ್ ಮೂಮೆಂಟ್ ಇರಲಿ, ಸ್ಪೆಷಲ್ ಡೇ ಇರಲಿ, ಅದನ್ನು ಮೆಮೊರಿಬಲ್ ಆಗಿ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ. ಸೊ ಹಾಗಾಗಿ ಒಂದು ಮೆಮೊರಿಬಲ್ ಸರ್ಪ್ರೈಸ್ ಬರ್ಡೇ ಪಾರ್ಟಿಗೆ ನಾನು ಬಂದಿದ್ದೀನಿ. ಸೊ ಅದನ್ನು ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡೋಣ. ನಿಮಗೂ ಕೆಲವೊಂದು ಐಡಿಯಾಸ್ ಬರ್ಬೋದು, ಅಥವಾ ನಿಮಗೂ ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ಕೋಬೇಕಂದ್ರೆ ಅದು ಏನು ಕಾಸ್ಟ್ ಆಗುತ್ತೆ, ಹೇಗಿರುತ್ತೆ, ಹೇಗೆ ಮಾಡಬೇಕು ಅನ್ನೋದು ಐಡಿಯಾ ಇರಲ್ಲ ಅಲ್ಲ. ಸೊ ಯಾರಿಗೆ ಐಡಿಯಾ ಇಲ್ಲ ಅವರಿಗೋಸ್ಕರ ಈ ವ್ಲಾಗ್. ಮತ್ತು ಯಾರೆಲ್ಲ ಈ ಥರ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತಿದ್ದೀರಾ ಅವರು ಕೂಡ ಸೆಲೆಬ್ರೇಷನ್ ಮಾಡ್ಕೋಬೋದು ವೆರಿ ಈಸಿಯಾಗಿ. ಅದು ಹೇಗೆ ಏನು ಅಂತ ನನ್ನ ಈ ವ್ಲಾಗಲ್ಲಿ ನೀವು ನೋಡ್ತಿದ್ದೀರಾ. ಇವನ್ ನಾನು ಫಸ್ಟೇ ಹೇಳಿದಾಗೆ ಇದೊಂದು ಸರ್ಪ್ರೈಸ್ ಬರ್ಡೇ ಪಾರ್ಟಿ. ಸರ್ಪ್ರೈಸ್ ಬರ್ಡೇ ಪಾರ್ಟಿನ ನನ್ನ ಫ್ರೆಂಡ್ ಅವ್ರ ಫಿಯಾನ್ಸಿಗೆ ಕೊಟ್ಟಿರೋದು. ಸೊ ತುಂಬಾ ಚೆನ್ನಾಗಿತ್ತು. ನಿಜಕ್ಕೂ ಹೇಳಬೇಕಂದ್ರೆ ಲೈಕ್ ಅವ್ರಿಗೆ ಗೊತ್ತೇ ಇರಲಿಲ್ಲ ಅವ್ರ ಬರ್ಡೇ ಇಲ್ಲಿ ಮಾಡ್ತೀವಿ, ಈ ಥರ ಇರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಈ ಥರ ಬರ್ಡೇನ ಅಟೆಂಡ್ ಮಾಡಿದ್ದು. ನನಗೂ ತುಂಬಾ ಖುಷಿ ಆಯಿತು. ನಾನು ತುಂಬ ಎಂಜಾಯ್ ಮಾಡಿದೆ. ಈ ಬರ್ಡೇ ಸೆಲೆಬ್ರೇಷನ್ ಆಗಿದ್ದು ಬಂದು ಗಾರ್ಡನ್ ಆಫ್ ಡ್ರೀಮ್ ಅಂತ. ಅದ್ರ ಶಾರ್ಟಾಗಿ GOD ಅಂತಲೂ ಹೇಳ್ಬೋದು ನಾವು. ಇದು ರಾಜಾಜಿನಗರಲ್ಲಿದೆ. ಆ್ಯಕ್ಚುಲಿ ಹೊರ್ಗಡೆಯಿಂದ ನೋಡಿದರೆ ತುಂಬಾ ಆರ್ಡಿನರಿ ಆಗಿದೆ. ನಾವು ಯಾವಾಗ ಒಳಗಡೆ ಹೋಗ್ತೀವೋ ಆವಾಗ ಇದು ಏನು ಕಾನ್ಸೆಪ್ಟ್ ಅನ್ನೋದು ಅರ್ಥ ಆಗುತ್ತೆ. ಇವನ್ ಇದನ್ನು ಆ್ಯಕ್ಚುಲಿ ಗಾರ್ಡನ್ ಆಫ್ ಡ್ರೀಮ್ ಕೆಫೆ ಅಂತಲೂ ಹೇಳ್ತಾರೆ, ಗಾರ್ಡನ್ ಆಫ್ ಡ್ರೀಮ್ ಸೆಲೆಬ್ರೇಷನ್ ಕೆಫೆ ಅಂತಲೂ ಅಂತಾರೆ. ಮತ್ತು ನೀವು GOD ಸೆಲೆಬ್ರೇಷನ್ ರಾಜಾಜಿನಗರ್ ಅಂತನಾದರೂ ನೀವು ಸರ್ಚ್ ಮಾಡಿದರೆ ಸಿಗುತ್ತೆ. ತುಂಬಾ ನೇಮ್ಗಳಲ್ಲಿ ಆ್ಯಕ್ಚುಲಿ GOD ಅಂತ ಟೈಪ್ ಮಾಡ್ತಿದ್ದಂಗೆ ರಾಜಾಜಿನಗರ್ ಅಂದರೆ ಇದೇ ಕೆಫೆ ಓಪನ್ ಆಗುತ್ತೆ. ಅಷ್ಟು ಫೇಮಸ್ ಆಗಿಬಿಟ್ಟಿದೆ ಅಲ್ಲಿ. ಈವನ್ ಇದು ತುಂಬಾ ಬಜೆಟ್ ಫ್ರೆಂಡ್ಲಿ ಅನ್ನೋದಕ್ಕಿಂತ ಪಾಕೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಈ ಬ್ಯಾಂಗ್ಳೂರಲ್ಲಿ ಈ ಥರ ಎಲ್ಲ ಬರ್ಡೇ ನಾವು ಸೆಲೆಬ್ರೇಟ್ ಮಾಡ್ಕೋಬೇಕಂದ್ರೆ ನಮಗೆ ಪಾಕೆಟ್ ಫ್ರೆಂಡ್ಲಿ ಸೆಲೆಬ್ರೇಷನ್ ಒಂದು ಹಾಲ್ ಸಿಗುತ್ತೆ, ಕೆಫೆ ಸಿಗುತ್ತೆ ಅಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಎಸ್, ಇಲ್ಲಿ ನಮಗೆ ಯಾವ ಥರ ಡೆಕೋರೇಷನ್ ಬೇಕು ಎಲ್ಲನೂ ಮಾಡಿರ್ತಾರೆ. ಸೊ ಇದು ನಮಗೆ ಯಾವ ಥರ ಬೇಕು, ಎಷ್ಟು ಜನಕ್ಕೆ ಬೇಕು ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇದು ಸ್ಟಾರ್ಟಿಂಗ್ ಬಂದು 999 ಸ್ಟಾರ್ಟ್ ಆಗುತ್ತೆ. ನಿಮಗೆ ಯಾವ ಥರ ಬೇಕು ಏನು ಅಂತ ಮುಂಚೆನೇ ಸೆಲೆಕ್ಟ್ ಮಾಡಿಕೊಂಡು ನೀವು ಸರ್ಪ್ರೈಸಾಗಾದರೂ ಕೊಡ್ಬೋದು, ಪ್ಲ್ಯಾನ್ ಮಾಡ್ಕೊಂಡಾದರೂ ಕೊಡ್ಬೋದು. ಇದು ಬರೀ ಬರ್ಡೇ ಸೆಲೆಬ್ರೇಷನ್ಗೆ ಅನ್ಕೋತಿದ್ದೀರಾ, ಬರ್ಡೇಗೆ ಮಾತ್ರ ಅಲ್ಲ. ಇದನ್ನು ನೀವು ಒಂದು ಲೈಕ್ ಸ್ಪಿನ್ಸ್ಟರ್ಸ್ ಪಾರ್ಟಿ, ಬ್ರೈಡ್ ಪಾರ್ಟಿ, ಈ ಥರ ತುಂಬಾ ಬೇರೆ ಬೇರೆ ಥರನೂ ಇರುತ್ತಲ್ವ. ಯಾರೋ ಕಂಪನಿಯಿಂದ ಬೇರೆ ಕಂಪನಿಗೆ ಹೋಗ್ತಿದ್ದಾರೆ, ಅವರಿಗೆ ಲೈಕ್ ಸೆಂಡ್ ಆಫ್ ಪಾರ್ಟಿ ಕೊಡಬೇಕು, ಮತ್ತು ಗೆಟ್ ಟುಗೆದರ್ ಪಾರ್ಟಿ ಮಾಡಬೇಕು ಅಂತಿದ್ರೆ ಎಲ್ಲದಕ್ಕೂ ತುಂಬಾ ಆಪ್ಟೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನೀವು ಈ ಪ್ಲೇಸಿಗೆ ಬಂದು ನಾನು ಆಗಲೇ ಹೇಳಿದಾಗೆ ಹೊರಗಡೆಯಿಂದ ತುಂಬ ಆರ್ಡಿನರಿ ಅನಿಸುತ್ತೆ, ಬಟ್ ಒಳಗಡೆ ಬಂದಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಏನಿದು ಕೆಫೆ. ಒಳಗಡೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಗೊತ್ತಾ. ನೋಡ್ತಿದ್ದಂಗೆ ಗೊತ್ತಾಗುತ್ತೆ ನಾವು ಯಾವುದೋ ಒಂದು ಸೆಲೆಬ್ರೇಷನ್ ಹಾಲಿಗೆ ಬಂದಿದ್ದೀವಿ ಅಂತ. ಈವನ್ ಇದು ಸಪ್ರೇಟ್ ರೂಮ್ ಇದೆ ಇಂಡಿವಿಜುವಲ್ ಆಗಿ. ಅದ್ರ ಜೊತೆಗೆ ನೀವು ಇಲ್ಲಿ ಲೈಕ್ ಟಾಪ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಆ ಥರ ತುಂಬಾ ಇದೆ. ನಾವು ಆಗಲೇ ಹೇಳ್ದೆ ಅಲ್ಲ, ನಾವು ಎಷ್ಟು ಜನ ಬರ್ತೀವಿ, ಏನು ಯಾವ ಥರ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈವನ್ ಇಲ್ಲಿ ಇನ್ನೊಂದೇನೆಂದರೆ ಫುಡ್ ಬಂದು ವೆಜ್ ಮಾತ್ರ, ನಾನ್ ವೆಜ್ ಇರಲ್ಲ. ಸೊ ಈವನ್ ಮಾಕ್ಟೈಲೆಲ್ಲ ಹಾಲು ಇದೆ, ಸೊ ಅದೆಲ್ಲ ತೊಗೋಬೋದು. ಅಂದರೆ ಲೈಕ್ ಮಾಕ್ಟೈಲ್ ಮೀನ್ಸ್ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಇದೆ, ಪ್ರೊವೈಡ್ ಮಾಡ್ತಾರೆ. ಐ ಹೋಪ್ ನನ್ನ ವೀಡಿಯೋಲಿ ನೀವು ನೋಡ್ತಿದ್ದೀರಾ ಹೇಗೆ ಬ್ಲೈಂಡ್ ಹಾಕಿ ಕರ್ಕೊಂಬಂದ್ವಿ, ಹೇಗೆ ಇದನ್ನೆಲ್ಲ ಫಾಗ್ ಎಲ್ಲ ಇತ್ತು ಅಲ್ಲಿ ನೆಲದ ಮೇಲೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ. ದೆನ್ ಓವರ್ ಲುಕ್ ಕೂಡ ನಾನು ನಿಮಗೆ ತೋರಿಸ್ದೆ ಯಾವ ಥರ ಡೆಕೋರೇಷನ್ ಬಂದಿತ್ತು ಅಂತ, ಯಾವ ಥರ ಸರ್ಪ್ರೈಸ್ ಆಯಿತು, ಯಾವ ಥರ ಕೇಕ್ ಕಟ್ ಮಾಡಿದ್ವಿ, ಹೇಗೆ ಎಂಜಾಯ್ ಮಾಡ್ತಿದ್ದೀವಿ ಅನ್ನೋದನ್ನ ನನ್ನ ವ್ಲಾಗಲ್ಲಿ ನೀವು ನೋಡ್ತಿದ್ದೀರಾ ಈಗ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ.
ಅದ್ರ ಜೊತೆಗೆ ಸೊ ಒಂದು ಟೆಡಿ ಥರ ರೆಡಿ ಆಗಿ ಬಂದಿದ್ದರು. ಸೊ ಅವರು ವಿಶ್ ಮಾಡಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ನನಗೂ ತುಂಬ ಇಷ್ಟ ಆಯಿತು. ಎಕ್ಸ್ಪೆಷಲಿ ನಾನು ಈ ಡಾಲ್ಸ್, ಟೆಡಿ ಬೇರು ಈ ಥರದ್ದು ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದು ಬಂದಿದ ತಕ್ಷಣ ತುಂಬ ಖುಷಿ ಆಯಿತು. ಸೊ ನಾನು ಒಂದೆರಡು ಫೋಟೋ ತೆಗೆಸ್ಕೊಂಡೆ, ಖುಷಿ ಆಯಿತು. ಈವನ್ ಫೋಟೋ ಅಂದ ತಕ್ಷಣ ನಂಗೆ ಈಗ ನೆನಪಾಯಿತು, ಅಲ್ಲಿ ಫೋಟೋಸ್ ಕೂಡ ಅವರೇ ಕ್ಲಿಕ್ ಮಾಡಿಕೊಡ್ತಾರೆ ನಮಗೆ. ಅದು ಕೂಡ ಪಾಕೆಟ್ ಫ್ರೆಂಡ್ಲಿ. ನೀವು ಈ ನಂಬರ್ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಾಗಿರ್ಬೋದು, ನನ್ನ ಸ್ಕ್ರೀನಲ್ಲಾಗಿರ್ಬೋದು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಸೊ ನೀವು ಈ ಥರ ಏನಾದರೂ ಸೆಲೆಬ್ರೇಷನ್ ಮಾಡಬೇಕು ಅಂತಿದ್ರೆ ಯಾವ ಥರ ಏನು ಹೇಗಿದೆ ಪ್ಯಾಕೇಜ್ ಅನ್ನೋದನ್ನೆಲ್ಲ ನೀವು ನೋಡ್ಬೋದು. ತುಂಬಾ ನಾನು ಹೇಳಿದೆ ಪಾಕೆಟ್ ಫ್ರೆಂಡ್ಲಿ. ಫೋಟೋಸ್ಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ. ಇವನ್ ಇವ್ರದ್ದು ಇನ್ಸ್ಟಾಗ್ರಾಮಲ್ಲೂ ಕೂಡ ಇದೆ. ನೀವು ಅಲ್ಲೂ ತುಂಬ ಜನ ಸೆಲೆಬ್ರೇಷನ್ ಮಾಡಿರೋ ವೀಡಿಯೋಸ್ ಕೂಡ ನೋಡ್ಬೋದು. ಸೊ ಅದನ್ನು ನೋಡಿ ನೆಕ್ಸ್ಟ್ ನನ್ನ ವೀಡಿಯೋಲ್ಲೂ ನೋಡಿರ್ತೀರ. ಸೊ ನಿಮಗೂ ಐಡಿಯಾ ಬರುತ್ತೆ ಯಾವ ಥರ ಸೆಲೆಬ್ರೇಷನ್ ಮಾಡ್ಕೋಬೇಕು ಏನು ಅಂತ. ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ಮನೆಯಲ್ಲೂ ಕೂಡ ಇಷ್ಟೆಲ್ಲ ಡೆಕೋರೇಷನ್ ಮಾಡೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ, ಎಷ್ಟು ಟಯರ್ಡ್ ಆಗ್ತೀವಿ. ಈ ಬ್ಯಾಂಗ್ಳೂರಲ್ಲಂತೂ ಬ್ಯುಸಿ ಲೈಫಲ್ಲಿ ಈ ಥರ ಎಲ್ಲ ಡೆಕೋರೇಷನ್ ಮಾಡೋದಕ್ಕೆ ಒನ್ ಡೇ ರಜೆ ಎಲ್ಲ ಹಾಕಿ ಎಲ್ಲ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಏನಂದರೆ ಎಲ್ಲ ರೆಡಿ ಇರುತ್ತೆ, ನಾವಷ್ಟೇ ರೆಡಿಯಾಗಿ ಬರೋದಿರುತ್ತೆ. ಸೊ ಎವ್ರಿಥಿಂಗ್ ಪರ್ಫೆಕ್ಟಾಗಿ ರೆಡಿ ಮಾಡಿರ್ತಾರೆ ನಾವು ಹೋಗೋ ಟೈಮಿಗೆ. ಸೊ ನಾವು ಹೋಗೋ ಟೈಮ್ಗೆ ನಮಗೆ ಆ ಥರ ಎವ್ರಿಥಿಂಗ್ ಪರ್ಫೆಕ್ಟಾಗಿತ್ತು. ಸೊ ಹಾಗಾಗಿ ನಂಗೆ ಅನಿಸ್ತು ಎಷ್ಟೊಂದು ಎಲ್ಲೋಗೋದು ಅದು ಇದು ಅಂತೆಲ್ಲ ಒಂದು ಸ್ವಲ್ಪ ಹೊತ್ತು ಈ ಥರ ಬಂದು ಸೆಲೆಬ್ರೇಷನ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ತುಂಬಾ ಡ್ಯಾನ್ಸ್ ಮಾಡಿದ್ವಿ, ಮ್ಯೂಸಿಕ್ ಹಾಕಿದ್ವಿ ಸ್ಕ್ರೀನ್ ಮೇಲೆ, ಲೈಕ್ ಸಾಂಗ್ಸ್ ಹಾಕಿ ತುಂಬಾ ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಸ್ಗಳಿದ್ರೆ ಹಾಗೆ ಅಲ್ಲ. ಸೊ ನಾನು ತುಂಬ ಬ್ಲಾಗ್ಸಲ್ಲಿ ಹೇಳಿದ್ದೀನಿ ಹೇಗೆ ಫ್ಯಾಮಿಲಿಗೆ ಟೈಮ್ ಕೊಡ್ತೀವೋ ಎರಡಕ್ಕೂ ಈಕ್ವಲ್ ಆಗಿ ಟೈಮ್ ಕೊಡಬೇಕು ಅಂತ. ಸೊ ಹಾಗಾಗಿ ನನ್ನ ಫ್ರೆಂಡ್ಸ್ ಜೊತೆ ನಾನು ಬಂದಿದ್ದೆ, ತುಂಬಾ ಎಂಜಾಯ್ ಮಾಡಿದೆ. ಈ 2023ನ ಎಷ್ಟು ಖುಷಿಯಿಂದ ಸೆಲೆಬ್ರೇಷನ್ ಮಾಡಿ ವೆಲ್ಕಮ್ ಮಾಡಿಕೊಂಡೋ, ಅದೇ ಥರ ತುಂಬ ಚಾಲೆಂಜಸ್ ಕೂಡ ನಾನು ಈ ಇಯರಲ್ಲಿ ನಾನು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಫೇಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ತುಂಬ ಹತ್ತಿರದವ್ರನ್ನ ನಾನು ಈ ಇಯರ್ ಲಾಸ್ ಮಾಡ್ಕೊಂಡಿದ್ದೀನಿ. ಎಲ್ಲದು ಈ ವರ್ಷದಲ್ಲಿ ಮುಗೀತು. ಸೊ 2024 ತುಂಬ ಚೆನ್ನಾಗಿರಲಿ, ತುಂಬ ಖುಷಿಯಿಂದ ಮತ್ತು ಚಾಲೆಂಜಸ್ಗಳನ್ನ ಪಾಸಿಟಿವ್ ಮೈಂಡ್ಸೆಟ್ಟಿಂದ ನಾನು ವೆಲ್ಕಮ್ ಮಾಡ್ತೀನಿ. ಸೊ ನೀವು ಎಲ್ಲ ಹಾಗೆ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ವೆಲ್ಕಮ್ ಮಾಡಿ.
ಐ ಹೋಪ್ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ನಾನೊಂದೊಳ್ಳೆ ವಿಡಿಯೋ ಜೊತೆ ಈ ಇಯರ್ನ ಹೆಂಡ್ ಮಾಡಬೇಕು ಅಂತ ಅಂದ್ಕೊಂಡೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಹೇಗೆ ಈಗ 2023ನ ಖುಷಿಯಿಂದ ಒಂದಷ್ಟು ಚಾಲೆಂಜಸ್ಗಳಿಂದ ನಾವು ವೆಲ್ಕಮ್ ಮಾಡಿದ್ವೋ ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಿಂದ, ಅದೇ ಥರ 2024ನೂ ಕೂಡ ನಾವು ಒಂದು ಒಳ್ಳೆ ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಏನೇನು ನಮಗೆಲ್ಲ ಚಾಲೆಂಜಸ್ ಬರುತ್ತೆ ಅದನ್ನೆಲ್ಲ ಪಾಸಿಟಿವ್ ಮೈಂಡ್ಸೆಟ್ಟಿಂದ ನಾವು ತಗೊಳ್ಳೋಣ, ಅದ್ರ ಜೊತೆಗೆ ಖುಷಿಯಾಗಿ ವೆಲ್ಕಮ್ ಮಾಡೋಣ. ಒನ್ಸ್ ಅಗೇನ್ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವರ್ಷ ನಾನೊಂದೊಳ್ಳೆ ಕಂಟೆಂಟ್ ಜೊತೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಏನು ಮಾಡ್ತೀರಾ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.